ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಈ ಒಂದು ಬೆಂಗಳೂರು ಜಲಮಂಡಳಿ BWSSB ಇವರು ಅನ್ನಪೂರ್ಣ ಯೋಜನೆ ಎಂಬ ಒಂದು ವಿಶೇಷ ಒಂದು ಕಲ್ಯಾಣ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ 1,500 ಕೂಡ ನಿಮ್ಮ ಒಂದು ಅಕೌಂಟ್ಗೆ ಹಣ ಬರುತ್ತೆ. ಅಂದ್ರೆ ನಿಮ್ಮ ಒಂದು ಅಕೌಂಟ್ಗೆ ಹಣನ ಟ್ರಾನ್ಸ್ಫರ್ ಮಾಡ್ತಾರೆ. ಡೈರೆಕ್ಟ್ ಅಂದ್ರೆ DBT ಮುಖಾಂತರನೇ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಒಂದು ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ಅರ್ಹತೆ ಬೇಕಾಗುತ್ತೆ, ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಯಾರೆಲ್ಲ ಅರ್ಹರು ಅಂತ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಫಸ್ಟ್ ಸ್ನೇಹಿತರೆ, ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ. ನಮ್ಮ ಒಂದು ಚಾನಲ್ ಇದೇ ರೀತಿಯಾದ ಒಂದು ಹೊಸ ಯೋಜನೆಗಳಾಗಿರ್ಬೋದು, ಈ ಒಂದು ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ಯಾವಾಗ್ಲೂ ಕೂಡ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಓಕೆ, ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ ಅಂತ ಮೊದಲನೇದಾಗಿ ನೋಡೋದಾದ್ರೆ, ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಅನ್ನಪೂರ್ಣ ಯೋಜನೆ ಅಂತ. ಇದರಲ್ಲಿ ನಿಮ್ಗೆ ಪ್ರತಿಯೊಬ್ಬ ನೈರ್ಮಲ್ಯ ಕಾರ್ಮಿಕರು ತಿಂಗಳಿಗೆ 1,500 ಪಡೆಯುತ್ತಾರೆ. ಅಂದ್ರೆ ಇದು ಎಲ್ರಿಗೂ ಇರುವಂತ ಸ್ಕೀಮ್ಗಳಲ್ಲ. ಈ ಒಂದು ನೈರ್ಮಲ್ಯ ಕಾರ್ಮಿಕರೆಂದರೆ ಅಂದ್ರೆ ನಿಮ್ಮ ಒಂದು ಪ್ರತಿಯೊಂದು ಸಿಟಿಗಳು ನೀಟಾಗಿರ್ಬೇಕಂದ್ರೆ ಇದಕ್ಕೆ ಕಾರಣ ಅವರೇನೆ. ಇವರು ಬೆಳಿಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಸಮಯ ಇಲ್ದೇನೆ ದುಡಿತಾ ಇರ್ತಾರೆ. ಅಂದ್ರೆ ಈ ಒಂದು ಎಲ್ಲ ಪ್ರತಿಯೊಂದು ಕೂಡ ಕ್ಲೀನಿಂಗ್ ಮಾಡೋದಾಗಿರ್ಬೋದು, ನಿಮ್ಮ ಮನೆಗಳಿಗೆ ಬಂದು ಕಸಗಳನ್ನ ಆಗಿರೋದು, ಎಲ್ಲ ಪ್ರತಿಯೊಂದು ಕೆಲಸಗಳನ್ನ ಕೂಡ ಮಾಡ್ತಾರೆ. ಅಂತವ್ರಿಗೆ ಈ ಒಂದು 1,500 ರೂಪಾಯಿ ತನಕನೂ ಕೂಡ ಅಂತವ್ರಿಗೆ ಈ ಒಂದು ಅವರ ಒಂದು ನೇರವಾಗಿ ಅವರ ಒಂದು ಅಕೌಂಟ್ಗೆ DBT ಮುಖಾಂತರವಾಗಿ ಹಣ ಬರ್ತಾ ಇರುವಂತ ಪ್ರತಿ ತಿಂಗಳು ಕೂಡ. ಈ ಒಂದು ಹಣನ ಏನಕ್ಕೆ ಹಾಕ್ತಾ ಇದಾರೆ ಅಂತ ನೋಡೋದಾದ್ರೆ, ಅವರ ಒಂದು ಊಟ ತಿಂಡಿಗಳಿಗೆ ಇಲ್ಲಿವರೆಗೂ ಕೂಡ ಬೇರೆ ರೀತಿಯಾಗಿ ಹಣಗಳನ್ನ ಕೊಡ್ತಾ ಇದ್ರು. ಅಂದ್ರೆ 50 ರೂಪಾಯಿ, 100 ರೂಪಾಯಿ ಮತ್ತೆ ಬೇರೆ ಹತ್ರ ಕೊಟ್ಟು ಅದಾದ ನಂತರದಲ್ಲಿ ಇವರಿಗೆ ಸಿಗ್ತಾ ಇತ್ತು. ಆದ್ರೆ ಅದರಲ್ಲಿ ಇವರಿಗೆ ಎಷ್ಟು ಸಿಗ್ತೈತೆ ಅಂತ ಗೊತ್ತಿಲ್ಲ. ಆದ್ರೆ ಇನ್ ಮುಂದೆ ಆ ರೀತಿಯಾಗಿರೋದಿಲ್ಲ. ಪ್ರತಿ ತಿಂಗಳು ಕೂಡ ಅವರ ಒಂದು ಅಕೌಂಟ್ಗೆನೆ 1,500 ಜಮಾ ಆಗುತ್ತೆ. ಅವರು ಅದರಲ್ಲಿ ಊಟ ತಿಂಡಿಗಳನ್ನ ಮಾಡ್ಕೋಬಹುದು. ಇಲ್ಲಿವರೆಗೂ ಕೂಡ ಯಾವ ರೀತಿಯಾಗಿತ್ತು ಅಂದ್ರೆ, ಬೇರೆ ಅದಕ್ಕೆ ಪ್ರಮುಖರು ಯಾರು ಇರ್ತಾರೆ ಅಂದ್ರೆ ಆ ಒಂದು ಪ್ರಮುಖರಿಗೆ ಆ ಒಂದು ಹಣ ಹೋಗ್ತಾ ಇತ್ತು, ಅಂತವರಿಂದ ಇವರಿಗೆ ಬರ್ತಾ ಇತ್ತು ಊಟ ತಿಂಡಿಗಳಿಗೆ. ಆದ್ರೆ ಇನ್ ಮುಂದೆ ಆ ರೀತಿಯಾಗಿಲ್ಲ. ಯಾರೆಲ್ಲ ಒಂದು ನೈರ್ಮಲ್ಯ ಕಾರ್ಮಿಕರಿದ್ದಾರೆ ಅವರ ಒಂದು ಅಕೌಂಟ್ಗೆ ನೇರವಾಗಿನೇ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಅದರಲ್ಲೇ ಅವರು ಊಟ ತಿಂಡಿಗಳನ್ನ ನಿಭಾಯಿಸ್ಕೊಂಡು ಹೋಗ್ಬೋದು. ಅದೇ ರೀತಿಯಾಗಿ ಈ ಒಂದು ಹಣವನ್ನು ನೇರವಾಗಿ ಸ್ಮಾರ್ಟ್ ಕಾರ್ಡ್ ಗಳಿಗೆ ಜಮಾ ಮಾಡಲಾಗುತ್ತದೆ. ಅಂದ್ರೆ ಅವರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ಕೂಡ ಕೊಟ್ಟಿರ್ತಾರೆ. ಆ ಒಂದು ಸ್ಮಾರ್ಟ್ ಕಾರ್ಡ್ ಏನಿರುತ್ತಲ್ವಾ ಅದಕ್ಕೆ ನೇರವಾಗಿ ಜಮಾ ಆಗ್ಬಿಡುತ್ತೆ. ಬೇರೆಯವ್ರ ಹತ್ರ ಹೋಗಿ ಮತ್ತೆ ಬೇರೆಯವರಿಂದ ಇಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಅವರ ಒಂದು ಸ್ಮಾರ್ಟ್ ಕಾರ್ಡ್ ಏನಿರುತ್ತೆ ಅದಕ್ಕೇನೆ ಕಂಪ್ಲೀಟ್ ಆಗಿ ಒಂದು DBT ಮುಖಾಂತರನೇ ಜಮಾ ಆಗುತ್ತೆ ಪ್ರತಿ ತಿಂಗಳು ಕೂಡ. ದಿನಕ್ಕೆ 50 ಉಪಹಾರ ವೆಚ್ಚಕ್ಕಾಗಿ ನೀಡಲಾಗುತ್ತದೆ. ಅಂದ್ರೆ ದಿನಕ್ಕೆ 50 ಉಪಹಾರ ವೆಚ್ಚಕ್ಕಾಗಿ ನೀಡಲಾಗುತ್ತದೆ. ಅಂದ್ರೆ ಉಪಹಾರ ಅಂತಂದ್ರೆ ನಿಮ್ಗೆ ಊಟ ತಿಂಡಿಗಳಾಗಿರ್ಬೋದು, ಈ ರೀತಿಯಾಗಿ ನೀವೇನಾದ್ರೂ ಕೂಡ ಬಳಸ್ಕೊಳ್ಳೋದಿಕ್ಕೆ ಪ್ರತಿ ದಿನಕ್ಕೆ 50 ರೂಪಾಯಿನಾಗೆ ನಿಮ್ಗೆ 1,500 ಕೂಡ ತಿಂಗಳಿಗೆ ಆಗ್ತಾ ಇರುವಂತದ್ದು. ಇದು ಕೇವಲ ಹಣಕಾಸಿನ ನೆರವಲ್ಲ, ಅವರ ಒಂದು ಕಷ್ಟಪಟ್ಟು ಮಾಡುವ ಸೇವೆಗೆ ನೀಡಿದ ಒಂದು ಗೌರವ ಮತ್ತು ಮಾನ್ಯತೆ. ಅಂದ್ರೆ ಅವ್ರು ಏನ್ ಇವಾಗ ಕಷ್ಟಪಟ್ಟು ಮಾಡ್ತಾ ಇದಾರೆ ಆ ಒಂದು ಕೆಲಸಗಳನ್ನ, ಅಂತವ್ರಿಗೆ ಈ ಒಂದು ಗೌರವ ಮತ್ತು ಮಾನ್ಯತೆಯಾಗಿ ಈ ಒಂದು 1,500 ರೂಪಾಯಿನ ಹಣನ ಅವ್ರಿಗೆ ಕೊಡ್ತಾ ಇರುವಂತದ್ದು. ನಿಮ್ಗೆ ಗೊತ್ತಿರ್ಬೋದು, ಅವರು ಒಂದು ದಿನ ಏನಾದ್ರೂ ಕೂಡ ಬಂದಿಲ್ಲ ಅಂತಂದ್ರೆ ಇಡೀ ಒಂದು ಸಿಟಿ ಆಗಿರ್ಬೋದು, ಇಡೀ ಮನೆಗಳಾಗಿರ್ಬೋದು ಏನಾಗುತ್ತೆ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಯಾಕಂತಂದ್ರೆ ಅವರು ಬಂದು ಕಸಗಳನ್ನ ತಗೊಂಡು ಹೋಗ್ಲಿಲ್ಲ ಅಂದ್ರೆ, ಆ ಒಂದು ಸಿಟಿಗಳನ್ನ ಕ್ಲೀನ್ ಮಾಡ್ಲಿಲ್ಲ, ಸಿಟಿಗಳನ್ನ ನೀಟಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಆ ಒಂದು ಸಿಟಿಗಳಲ್ಲಿ ನಾವು ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಾದ ಒಂದು ಸಂದರ್ಭದಲ್ಲೂ ಕೂಡ ಇರುವಂತದ್ದು. ಅವ್ರಿಗೆ ಅದಕ್ಕೋಸ್ಕರನೇ ಒಂದು ಒಳ್ಳೆ ರೀತಿಯಲ್ಲಿ ಗೌರವದಿಂದ ಎಲ್ಲರೂ ಕೂಡ ನೋಡ್ಬೇಕಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಒಂದು ತಂತ್ರಜ್ಞಾನ ಆಧಾರಿತ ನೇರ ಹಣ ವರ್ಗಾವಣೆ ಅಂತವ್ರಿಗೆ ಈ ಒಂದು ಯೋಜನೆಯ ಅತ್ಯಂತ ವಿಶಿಷ್ಟ ಒಂದು ಅಂಶವೆಂದರೆ ಟೆಕ್ನಾಲಜಿ ಆಧಾರಿತ ನೇರ ಹಣ ವರ್ಗಾವಣೆ ವ್ಯವಸ್ಥೆ. ಅಂದ್ರೆ ನಾನು ಹೇಳಿದ್ನಲ್ವ ಅವಾಗ್ಲೇನೆ ಅವ್ರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ಕೂಡ ಕೊಟ್ಟಿರ್ತಾರೆ, ಅದಕ್ಕೆ ನೇರವಾಗಿ ಟೆಕ್ನಾಲಜಿ ಆಧಾರಿತ ಒಂದು ನೇರ ಹಣ ವರ್ಗಾವಣೆನ ಮಾಡ್ತಾರೆ. ಅದೇ ರೀತಿಯಾಗಿ ಇದು ಭಾರತದಲ್ಲಿ ಮೊದಲ ಬಾರಿಗೆ ಜಾರಿಗೊಂಡ ನೈರ್ಮಲ್ಯ ಕಾರ್ಮಿಕರ ಕಲ್ಯಾಣ ಯೋಜನೆ. ಅಂದ್ರೆ ಇದೊಂದು ಭಾರತದಲ್ಲೇ ಒಂದು ಮೊದಲ ಬಾರಿಗೆ ಈ ರೀತಿಯಾದ ಒಂದು ಯೋಜನೆ ಜಾರಿ ಮಾಡಿರುವಂತದ್ದು. ಅಂದ್ರೆ ಇಲ್ಲಿವರೆಗೂ ಕೂಡ ಈ ಒಂದು ಮಧ್ಯವರ್ತಿಗಳೇ ಇದ್ರು. ಅಂದ್ರೆ ಮಧ್ಯವರ್ತಿಗಳಿಗೆ ಹಣ ಹೋಗ್ತಾ ಇತ್ತು, ಅವರು ಪ್ರತಿಯೊಂದು ನೈರ್ಮಲ್ಯ ಕಾರ್ಮಿಕರಿಗೆ ಹಂಚ್ತಾ ಇದ್ರು ಇದು ಊಟ ತಿಂಡಿಗೆ ಅಂತ. ಇನ್ ಮುಂದೆ ಆ ರೀತಿಯಾದ ಸಮಸ್ಯೆ ಇರೋದಿಲ್ಲ. ಅವರಿಗೆ ನೇರವಾಗಿನೇ ಅವರ ಒಂದು ಅಕೌಂಟ್ಗೆನೆ ಆ ಒಂದು ಹಣ ಜಮಾ ಆಗ್ಬಿಡುತ್ತೆ. ಈ ಒಂದು ಯೋಜನೆಯನ್ನು ಜಾರಿಗೆ ತರುವುದು BWSSBಗೆ ದೊಡ್ಡ ಒಂದು ಹೊಣೆಗಾರಿಕೆ. ಆದ್ರೆ ಕಾರ್ಮಿಕರ ಹಿತಕ್ಕಾಗಿ ಜಲಮಂಡಳಿ ತೋರಿರುವ ಬದ್ಧತೆ ಶ್ಲಾಘನೀಯ. ಅಂದ್ರೆ ಈ ಒಂದು BWSSB ಏನಿದೆ ಇದಕ್ಕೆ ಒಂದು ದೊಡ್ಡ ಹೊಣೆಗಾರಿಕೆ. ಅಂದ್ರೆ ಪ್ರತಿ ತಿಂಗಳು ಕೂಡ ಈ ಒಂದು 1,500 ರೂಪಾಯಿನ ಟ್ರಾನ್ಸ್ಫರ್ ಮಾಡಬೇಕು ಪ್ರತಿ ತಿಂಗಳಿಗೂ ಕೂಡ. ಅದೇ ರೀತಿಯಾಗಿ ತಿಂಗಳಿಗೆ ಸರಾಸರಿ 10,5 ಲಕ್ಷ ವೆಚ್ಚ ಆಗುತ್ತೆ. ಅಂದ್ರೆ ತಿಂಗಳಿಗೆ 10,5 ಲಕ್ಷ ವೆಚ್ಚ ಆಗುತ್ತೆ. ಅದೇ ರೀತಿಯಾಗಿ ವಾರ್ಷಿಕವಾಗಿ ಅಂದ್ರೆ ಒಂದು ವರ್ಷಕ್ಕೆ 1,26,00,000 ಖರ್ಚಾಗುತ್ತೆ ಇದಕ್ಕೆ ಹಣನ ಕೊಡೋದಕ್ಕೆ.
ಈ ಒಂದು ಏನು ತಿಂಗಳಿಗೆ 10.5 ಲಕ್ಷ ಆಗುತ್ತೆ. ಅದೇ ರೀತಿಯಾಗಿ ಒಂದು ವರ್ಷಕ್ಕೆ ಇವ್ರಿಗೆಲ್ರಿಗೂ ಕೂಡ ಒಂದು 1,500,000 ಹಾಕಿದ್ರೆ 1,26,00,000 ಕೂಡ ಖರ್ಚಾಗುವಂಥದ್ದು. ಅಂದ್ರೆ ಅವ್ರಿಗೆ ಪ್ರತಿದಿನನೂ ಕೂಡ ಈ ಒಂದು ಊಟ ತಿಂಡಿಗೆ ₹50 ಬೇರೆಯವ್ರ ಹತ್ರ ಇಸ್ಕೋಬೇಕಾಗಿತ್ತು ಇಲ್ಲಿವರೆಗೂ ಕೂಡ. ಆದ್ರೆ ಇವಾಗ ಆ ರೀತಿಯಾದ ಸಮಸ್ಯೆ ಇರೋದಿಲ್ಲ. ಅದು ಡೈರೆಕ್ಟ್ ಆಗಿ ಅವರ ಒಂದು ಅಕೌಂಟ್ಗೆನೆ ಬಂದ್ಬಿಡುತ್ತೆ. ಓಕೆ ಸ್ನೇಹಿತರೆ, ಇದಕ್ಕೆ ದಯವಿಟ್ಟು ಕೂಡ ಈ ಒಂದು ಯಾರೆಲ್ಲ ಈ ಒಂದು ನೈರ್ಮಲ್ಯ ಕಾರ್ಮಿಕರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.